ಹಲೋ. ಹಲೋ. ಸರ್ ನಮಸ್ತೆ. ನಮಸ್ಕಾರ. ಸರ್ ನಾನು ಒಳಧ್ವನಿ ಮೀಡಿಯಿಂದ ಮಾತಾಡ್ತಾ ಇರೋದು. ಹಾ. ಸರ್ ನಿಮ್ ಜನ್ಮದಿನದ ದಿನ ಏನೋ ಒಂದು ಇನ್ಸಿಡೆಂಟ್ ಆಯ್ತು ಅಂತ ಕೇಳ್ಪಟ್ವಿ. ಏನ್ ಸರ್ ಅದು ಸಮಸ್ಯೆ ಅದು? ಆ, ಯಾರು ಹೇಳಿದ್ದು? ಈ ತರ ಅದೇ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸುದ್ದಿ ಹರಿದಾಡ್ತಾ ಇದೆ. ಏನೋ ಹಾ, ಬ್ಯಾನರ್ ಹಾ. ಏನೋ ಕುಯ್ದ್ರು ಅಂತ ಏನೋ ಒಂದು ಸುದ್ದಿ ಆಗಿದೆ. ಏನ್ ಸರ್ ಅದು? ಅಂದ್ರೆ ಅವತ್ತು ನನ್ನ ಹುಟ್ಟಿದ ದಿನ ಏನಿತ್ತು, ಜನ್ಮದಿನ ಅಂತ ಏನಿತ್ತು, ಹಾ ಹಾ. ಕಳೆದ 8 ವರ್ಷದಲ್ಲಿ ನಾವ್ ಯಾವತ್ತೂ ಆಚರಣೆ ಮಾಡ್ಕೊಂಡಿರ್ಲಿಲ್ಲ. ಈ ಬಾರಿ ಅದನ್ನ ಹುಡುಗರೆಲ್ಲ ಸೇರಿ ಸ್ವಲ್ಪ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು. ಓಕೆ. ಅವತ್ತಿನ ದಿವಸವೇ ನಮ್ಮ ಹತ್ಯೆಗೆ ಕೂಡ ಒಂದ್ ಸಂಚನ್ನ ಅವ್ರು ರೂಪಿಸ್ಕೊಂಡಿದ್ರು. ಓ. ನಮ್ಗೆ ಅದು ಕೆಲವರು ತುಂಬಾ ಮಾಹಿತಿಯನ್ನು ಕೊಟ್ರು. ನೀವಿದು ಇವತ್ತು ತುಂಬಾ ಕೇರ್ ಆಗಿರ್ಬೇಕು ಅಂತ. ನಾವು ಯೂಶಲಿ ನೆಗ್ಲೆಕ್ಟ್ ಮಾಡ್ತೀವಿ. ಅಂದ್ರೆ ನಾರ್ಮಲ್ ಆಗಿ ನಮಗೆ ಈ ರೀತಿ ಕರೆ ಬರೋದು ಅಥವಾ ಯಾರಾದ್ರೂ ಇನ್ಫಾರ್ಮ್ ಮಾಡೋದು, ಹುಷಾರಾಗಿರಿ ಇವತ್ತು ಅನ್ನೋದು, ಅದು ನಾರ್ಮಲ್ ಆಗಿ ಯಾವಾಗ್ಲಾರು ತಿಂಗಳಲ್ಲಿ ಒಂದ್ಸಲ 2 ಸಲ ಹ್ಮ್ ಸಂಬಂಧಪಟ್ಟ ಹ್ಮ್. ನಮ್ಮ ಯಾರಾದ್ರೂ ಇರ್ತಾರಲ್ಲ ಒಳಗಡೆ ಅಧಿಕಾರಿಗಳು, ಓಕೆ. ನಮ್ಮ ನಮ್ಮ ಹಿತೈಷಿಗಳು ಹೇಳ್ತಾರೆ. ನಾವ್ ಓಕೆ ಅದನ್ನ ಓಕೆ. ನಾರ್ಮಲ್ ಆಗಿ ತಗೊಂಡೆ, ನಾನೇನಂತ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅದನ್ನ. ಹಾ ಹಾ. ಬಟ್ ಅವ್ರು ಹೇಳಿದ್ರು ಇವತ್ ನೀವು ತುಂಬಾ ಕೇರ್ ಆಗಿ ಓಡಾಡ್ಬೇಕು, ಹುಷಾರು ಅಂತ. ನಾನ್ ಸರಿ 5 ಗಂಟೆ ಟೈಮಿಗೆ ಆಫೀಸ್ ಹತ್ರ ಬರಕ್ ಹುಡುಗ್ರೆಲ್ಲ ಹೇಳಿದ್ರು, ನಾನ್ ಬರಲ್ಲ ಅಂತ ಅಂದೆ. ಯೂಶಲಿ ನಾನ್ ಬರೋದೇ ಇಲ್ಲ ಅಂತ ಹಠ ಹಿಡ್ದಿದ್ದೆ. ಬಟ್ ಓಕೆ. ಹುಡುಗ್ರು ಇಲ್ಲ ಅಣ್ಣ, ತಪ್ಪು ತಿಳ್ಕೊಂತಾರೆ, ಎಲ್ಲ ಕಾರ್ಯಕರ್ತರು ಸಿಗಲ್ಲ, ಆ ಇದನ್ ಮೇಂಟೈನ್ ಮಾಡ್ತಾರೆ, ಹಾಗೆ ಹೀಗೆ ಅಂತ ಅಂತಾರೆ, ನೀವು ಬಂದ್ ಹೋಗ್ಬಿಡಿ ಅಂತ ನಮ್ ಗೋಪಿಗೌಡ್ರು ಎಲ್ರು ಕೂಡ ಹೇಳಿದ್ರು. ಹ್ಮ್ ಹ್ಮ್ ಹ್ಮ್. ಅದಾದ್ಮೇಲೆ ಏನಾಯ್ತು, ನನಗೆ ಆಫೀಸ್ ಹತ್ರ ಬರ್ತೀನಿ, ಸುಮಾರು ಏನಿಲ್ಲ ಅಂತ ಅಂದ್ರು ಆ ಒಂದು 8-10 ಜನ ಪೊಲೀಸರೆಲ್ಲ ನಿಂತಿದ್ರು. ನಾನು ನಾರ್ಮಲ್ ಆಗಿ ತಗೊಂಡೆ ಅದನ್ನ. ಏನಿದು ಅಂದೆ, ಏನಿಲ್ಲ ಸರ್, ನಾರ್ಮಲ್ ಬಂದ್ ಹೋಗಿದ್ದೀವಿ ಅಂತ. ಓಕೆ. ಆಗ ನನಗೇನೋ ಒಂದ್ ಸಣ್ಣ ಡೌಟ್, ಏನ್ ಇದು ಅಂತ ಹೇಳಿ ಅಲ್ಲಿಂದ ನಾನೇನ್ ಮಾಡಿದೆ, ಇಮ್ಮಿಡಿಯೇಟ್ ನೋಡಿ ಅದು, ನಾನು ಅಲ್ಲಿ ಉಳಿಲಿಕ್ ಆಗ್ಲಿಲ್ಲ, ನಾನು ಜಾಸ್ತಿ ಹೊತ್ತು ಕೂಡ ಉಳಿಲಿಲ್ಲ. ಇಮ್ಮಿಡಿಯೇಟ್ ಅಲ್ಲಿಂದ ಹೊರಟು ನಾನ್ ನಮ್ಮ ಅಕ್ಕ ಫೋನ್ ಮಾಡಿದ್ರು, ಬಂಡೆ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ಪೂಜೆ ಅರ್ಚನೆ ಮಾಡಿಸ್ಬೇಕು ಬಾ ಅಂತ. ನಾನು ಇಮಿಡಿಯೇಟ್ ಅಲ್ಲಿಂದ ಹೊರಟ್ಬಿಟ್ಟೆ. ನಾನು ಹ್ಮ್ ನೋಡಿ, ಹ್ಮ್. ದೇವ್ರ ಇಚ್ಛೆ, ನಾನು ಅಲ್ಲಿಂದ ಸಿಂಗಲ್ ಆಗಿ ಹೊರಡ್ಬೇಕಾಗಿದ್ದವನು. ಓಕೆ. ಆ ಕ್ಷಣ ಏನಾಗೋಯ್ತು, ಹುಡುಗರು ಇಮಿಡಿಯೇಟ್ ಏನ್ ಮಾಡಿದ್ರು, ಅಣ್ಣ ನಾವು ಬರ್ತೀವಿ ಜೊತೆಗೆ ಅಂತ ಹೇಳಿ ಕಾರ್ ತಗೊಂಡ್ಬಿಟ್ರು. ನಾನು ಆಟೋ ಬುಕ್ ಮಾಡ್ಕೊಂಡು ಯೂಶಲಿ ಹೋಗ್ಬಿಡ್ತೀನಿ, ನಾನು ಓಲಾ ಒಬ್ಬರು ಯಾವ್ದಾದ್ರು ಬುಕ್ ಮಾಡ್ಕೊಂಡು ಇಮಿಡಿಯೇಟ್ ಹೊರಟ್ಬಿಡ್ತೀನಿ. ಬಟ್ ಹುಡುಗರು ಬಂದ್ಬಿಟ್ರು, ಪಿಕಪ್ ಆದ್ರು. ಹ್ಮ್ 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 ಇವರು ಹ್ಮ್. ಫುಲ್ ಸ್ಕೆಚ್ ಹಾಕೊಂಡು ವಾಚ್ ಮಾಡ್ಕೊಂಡು ಬಂದಿದ್ದಾರೆ ನನ್ನ. ಎಲ್ಲಿಂದ ಬೇರೆ ಹಿಂದೆ ಹಿಂದೆ ನಾನು ಎಲ್ಲಿಂದ ಬರ್ತೀನಿ, ಎಲ್ಲಿ ಹೋಗ್ತೀನಿ, ಇವತ್ತು ನನ್ನ ಜನ್ಮದಿನ, ಅವತ್ತೇ ನನಗೆ ಇದ್ ಮಾಡ್ಬೇಕು ಅಂತ ಹೇಳಿ ಫುಲ್ ಸ್ಕೆಚ್ ಹಾಕೊಂಡು ಇದ್ ಮಾಡಿದ್ದಾರೆ. ಹ್ಮ್ 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 ಇದು ಹ್ಮ್ ಹ್ಮ್. ನಮ್ಗೆ ಐಡಿಯಾನೇ ಇಲ್ಲ, ನನಗೆ ಇದ್ರ ಬಗ್ಗೆ ನನಗೆ ಸುಳಿವೇ ಇಲ್ಲ. ನಾನು ಏನಿದೆ ನಾರ್ಮಲ್ ಆಗಿ ನಾನು ಓಡಾಡ್ಕೊಂಡಿದ್ದೀನಿ. ಬಟ್ ಅಲ್ಲಿ ನಾನು ಸಿಗ್ಲಿಲ್ಲ, ಅಲ್ಲಿಂದ ಸೀದಾ ಬಂಡಿ ಮಕ್ಕಳ ಹುಡುಗರ ಜೊತೆ ಹೊಂಟ್ಬಿಟ್ಟೆ. ಅಲ್ಲಿ ಇವ್ರ ಕೈಗೆ ನಾನು ಅಷ್ಟು ಸುಲಭವಾಗಿ ಸಿಗಾಕೊಂಡಿಲ್ಲ. ಓಕೆ. ಅದಾದ್ಮೇಲೆ ವಾಪಸ್ ಬಂದಾದ್ಮೇಲೆ ಬರ್ತ್ಡೇ ಎಲ್ಲ ಏನ್ ಇವ್ರು ಸೆಲೆಬ್ರೇಟ್ ಮಾಡಿದ್ರು ಹುಡುಗರು, ಹ್ಮ್ ಹ್ಮ್. ಅಲ್ಲಿ ಜನ ಜಾಸ್ತಿ ಇದ್ದಿದ್ರಿಂದ ಕಾಯ್ದಿದ್ದಾರೆ ಅನ್ಸುತ್ತೆ ಅವರು. ಓಕೆ ಅದಾದ್ಮೇಲೆ ಓಕೆ. ನಾನು ಯೂಶಲಿ ಏನ್ ಮಾಡ್ತೀನಿ ಅಂದ್ರೆ, ಮತ್ತೆ ಮನೆಗೆ ಹೋಗ್ಬೇಕಾದ್ರೆ ಅಥವಾ ನನ್ನ ಆಫೀಸಿಂದ ಹೊರಡ್ಬೇಕಾದ್ರೆ ಓಲಾ ಉಬರ್ ಬುಕ್ ಮಾಡ್ಬಿಡ್ತೀನಿ ಸರ್. ಓಕೆ ಓಕೆ ಓಕೆ. ಆಟೋದಲ್ಲಿ ಅಥವಾ ಕ್ಯಾಬ್ ಅಲ್ಲಿ ಹೊರಟ್ಬಿಡ್ತೀನಿ. ಅವತ್ತು ನನ್ನ ಅದೃಷ್ಟ ಏನು ಅಂತ ಅಂದ್ರೆ, ಸುನಿಲ್ ಶೆಟ್ಟಿ ಅಂತ ಹೇಳಿ ನನ್ನ ಆ ಸಂಘಟನೆಯಲ್ಲಿ ನನ್ನ ಆತ್ಮೀಯರು, ನನ್ನ ಜೊತೆಗಿರ್ತಾರೆ, ನನ್ನ ಅಣ್ಣ ಓಕೆ ಸುನಿಲ್ ಅಣ್ಣ ಅಂತ ಹೇಳಿ. ಅವ್ರು ಏನ್ ಮಾಡಿದ್ರು, ಪುನೀತ ನೀನು ಇಲ್ಲಿ ಒಂದ್ ದೇವಸ್ಥಾನ ಇದೆ, ನಾನು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿ ಅಲ್ಲಿಂದ ನನ್ನ ಪಿಕ್ ಮಾಡ್ಬಿಟ್ರು. ಓಕೆ ಓಕೆ. ಇಲ್ಲ, ಅವ್ರ ಇದ್ರೊಳಗಡೆ ಸಿಗಾಕ್ಬಿಡುವೆ. ಹಾ ಹಾ ಯೂಶಲಿ ಹಾ. ನಾನು ಏನಂದ್ರೆ, ಹುಡುಗರಿಗೆಲ್ಲ ಆಯ್ತಪ್ಪ ನೀವು ಊಟ ಮಾಡ್ಕೊಳ್ಳಿ ಇವತ್ತು ಬರ್ತಡೇದು, ಅವ್ರು ಅಣ್ಣ ನಮ್ಗೆ ಇವತ್ತಾರು ನಾನ್ ವೆಜ್ ಊಟ ಕೊಡ್ಸಿ ಅಣ್ಣ ಅಂದ್ರು. ಸರಿ ಆಯ್ತಪ್ಪ ಊಟ ಮಾಡ್ರಿ ಅಂತ ಹೇಳಿ ನಾನು ಅವ್ರಿಗೆ ಅಮೌಂಟ್ ಕೊಟ್ಬಿಟ್ಟು, ನಾನು ಯೂಶಲಿ ನಾನ್ ಬುಕ್ ಮಾಡಿದ್ದೋನು ಓಕೆ. ಊಬರ್ ಆಟೋ ಬುಕ್ ಮಾಡ್ಕೊಂಡಿದ್ದೊಂದು ಕ್ಯಾನ್ಸಲ್ ಮಾಡಿದೆ. ಹಾ ಸುನಿಲ್ ಹಾ. ಅಣ್ಣ ಇಲ್ಲ ಇಲ್ಲಿ ಬಾ, ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಇದೆ, ಅದೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಪಿಕ್ ಮಾಡ್ಲಿಲ್ಲ ಅಂದಿದ್ರುನು ಹ್ಮ್ 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 ಬಹಳ ಹ್ಮ್. ಸಮಸ್ಯೆಯಲ್ಲಿ ಸಿಗಾಕೊಳ್ತಿದ್ವಿ. ಅದು ದೇವರ ಅದೃಷ್ಟನೋ ನಮ್ಗೆ ಅದೇನೋ ಗೊತ್ತಿಲ್ಲ. ಒಟ್ಟು ಓಕೆ. ಅಲ್ಲಿಂದ ಏನಾಗೋಯ್ತು, ನಾನು ಅಲ್ಲಿಂದ ಹೊರಟ್ಬಿಟ್ಟೆ ಸರ್. ಹಾ 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 ಹಾ. ಅಕಸ್ಮಾತ್ ನಾನೇನಾದ್ರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಲ್ಲಿ ನಾರ್ಮಲ್ ಆಗಿ ಓಡಾಡಿದ್ರೆ, ಇವ್ರೇನ್ ಸ್ಕೆಚ್ ಇತ್ತು ಅದಕ್ಕೆ ನಾನು ತಗೊಳಕೊಂಡ್ಬಿಡುವೆ. ತುಂಬಾ ವಾಚ್ ಮಾಡಿದ್ದಾರೆ ಅನ್ಕೊಳ್ತೀನಿ. ಇದಾದ್ಮೇಲೆ ಯಾವಾಗ ನಾನು ಅವ್ರ ಕೈಗೆ ಸಿಗ್ಲಿಲ್ವೋ, ಓಕೆ. ಫುಲ್ಲು ಹತಾಶೆ ಆಗ್ಬಿಟ್ಟಿದಾರೆ ಅವರು. ಅಂದ್ರೆ ಅವರು ಸುಮಾರು ಒಂದು 3-4 ದಿನ ಅದನ್ನ, ನನ್ ಪ್ರಕಾರ, ನನಗ್ ಬಂದ ಮಾಹಿತಿ ಪ್ರಕಾರ 3-4 ದಿನ ವಾಚ್ ಮಾಡಿದ್ದಾರೆ. ಓಕೆ, ಇವ್ರು ಯಾರು ಅಂತ ನಿಮ್ಗೆ ಏನಾದ್ರು ಇಲ್ಲ, ಅನುಮಾನ ಇದೆಯಾ? ನನಗೆ CCTV ಫೋಟೇಜಸ್ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಕಳ್ಸಿ ಕಳ್ಸಿ, ದಯವಿಟ್ಟು ಅವ್ರೇನ್ ಕಳ್ಸಿ. ಮಾಡಿದ್ದಾರೆ, ಕೊನೆಗೆ ಅದನ್ನ ಏನ್ ಮಾಡಿದ್ದಾರೆ, ಆ ಕೋಪಕ್ಕೆ ಬಂದು
ಆಹಾ. ಮತ್ತೆ ಕೈಗೆ ಸಿಗ್ಲಿಲ್ಲಲ್ಲ, ಟಾರ್ಗೆಟ್ ಮಿಸ್ ಆಯ್ತಲ್ಲ ಅನ್ನೋ ಕಾರಣಕ್ಕೆ ಆ ಬ್ಯಾನರ್ ಗಳನ್ನ ಕಿತ್ತು ಬ್ಯಾನರ್ಗೆ ಚುಚ್ಚಿ ಒಡೆದು ಆ ಬ್ಯಾನರ್ ಗಳನ್ನ ಹರಿದು ಮಾಡಿ ಎಲ್ಲ ಇದ್ ಮಾಡಿ ಹೋಗಿದ್ದಾರೆ ಓಕೆ ಆ ಬೈಕ್ ಓಕೆ. ಗಳಲ್ಲಿ ಬಂದು. ಹ್ಮ್ ಹ್ಮ್ ಆ ಹ್ಮ್ ಹ್ಮ್. ನಮ್ಗೆ ಆಮೇಲೆ ವಿಡಿಯೋ ನಮ್ಮ ಹುಡುಗರು ಯಾವಾಗ ಆ ಒಂದ್ ಸಣ್ಣ ಡೌಟ್ ಬೇರೆ ಬೇರೆ ಗಾಡಿಗಳು ಬರೋದು ಹೋಗೋದು ಯಾವಾಗ ಗೊತ್ತಾಯ್ತೋ ಓಕೆ ಆಗ ಓಕೆ. ಅವ್ರು ಅದನ್ನ ಚೆಕ್ ಮಾಡಿದ್ದಾರೆ. ಆಮೇಲೆ ನನಗೆ ಹೇಳಿದ್ರು, ಅಣ್ಣ ಹಿಂಗ ಆಯ್ತು ನೋಡಿ, ಹಿಂಗ್ ವಾಚ್ ಮಾಡಿದ್ದಾರೆ ಅಂತ. CCTVಲಿ ನಮ್ದೇನಾಗುತ್ತೆ, ಸ್ವಲ್ಪ ಡೌನ್ ಬರೋದ್ರಿಂದ ಓಕೆ. ಒಂದು ಮುಖ ಕಾಣುತ್ತೆ ಬಂದೋಗಿರೋದು ಎಲ್ಲವೂ. ಅವ್ರು ಮಾಡೋದು ಡೀಟೇಲ್ ಕಾಣುತ್ತೆ, ಅಂದ್ರೆ ಬ್ಯಾನರ್ ಕಿತ್ತು ಅದಕ್ಕೆ ಹೊಡೆದು ಚುಚ್ಚಿ ಮಾಡೋದು ಎಲ್ಲ. ಹ್ಮ್ 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 ಹ್ಮ್. ಬಟ್ ಗಾಡ್ ಅಂದ್ರೆ ಅದಕ್ಕೆ ದೇವ್ರಿದಾನೆ ಅಂತ ಹೇಳಿ ನಾನು ನಂಬ್ತೀನಿ ಕೂಡ. ಓಕೆ. ಮತ್ತೆ ಈಗ ನೀವು ಈ ವಿಚಾರವಾಗಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರೆ ಹೇಗೆ? ಈಗ ಪೊಲೀಸಿಗೂ ಗೊತ್ತು, ಈ ಹಿಂದೆ ಕೂಡ 2 ಬಾರಿ ಸುಪಾರಿ ಆದಾಗ್ಲೂ ನಾನು ಹೇಳಿದೀವಿ. ಹಾ ಹಾ ಹಾ. ಅವರು FIR ಮಾಡ್ಕೊಳ್ತಾರೆ, ಇಮಿಡಿಯೇಟ್ ಬೇಲ್ ಮಾಡಿ ಕಳಿಸಿದ್ದಾರೆ. ಈಗ ಅರಸೀಕೆರೆಯಲ್ಲಿ ಸುಪಾರಿ ಕೊಡ್ತೀವಿ ಅಂತ ಹೇಳಿ ಇಷ್ಟು ಲಕ್ಷಕ್ಕೆ ಅಂತ ಹೇಳಿ ಎಲ್ಲ ಮಾತಾಡಿದ್ರು. FIR ಆಯ್ತು, ಒಂದೇ ವಾರಕ್ಕೆ ರಿಲೀಸ್ ಆಗಿ ಆಚೆಗೆ ಬಂತು. ಈಗ ನಾವ್ ಇದನ್ನ ಹೇಳ್ತೀವಿ, ಈಗ್ಲೂ ಯಾರೋ ಇಬ್ರು ಬಂದಿದ್ದಾರೆ, ನಾವು ಡೀಟೇಲ್ಸ್ ಕೊಡ್ತೀವಿ, CCTV ಫೋಟೇಜಸ್ ಇದೆ ಕೊಡ್ತೀವಿ, ಎಲ್ಲಾ ಕೊಟ್ರು ಏನೂ ಮಾಡೋದಿಲ್ಲ ಈ ಸರ್ಕಾರ. ಬೇಕಂತಾನೆ ಕೈ ಚೆಲ್ಲಿ ಕುತ್ಕೊಂಡಿದೆ, ಏನು ಮಾಡುವಂತದ್ದಿಲ್ಲ. ನಮ್ ಭದ್ರತೆಯನ್ನ ನಾವೇ ಮಾಡ್ಕೋಬೇಕು. ನಾನ್ ಹೇಳ್ತೀನಿ, ನನ್ನ ಅದೃಷ್ಟ ಅಲ್ಲ, ಬಂದಿದ್ದೋರ್ದು ಕೂಡ ಅದೃಷ್ಟ ಇದೆ ಅಂತ. ಅಕಸ್ಮಾತ್ ಏನಾದ್ರು ಅವ್ರ ಆ ರೀತಿ ಮೂವ್ ಮಾಡಿದಿದ್ರೆ ನಾವು ಮೂವ್ ಮಾಡ್ತಿದ್ವಿ. ನಾವೇನ್ ಕೈ ಕಟ್ಕೊಂಡ್ ಕುಂತಿರ್ಲಿಲ್ಲ, ನಾನು ಖಂಡಿತ ಮೂವ್ ಮಾಡ್ತಿದ್ವಿ. ಗಾಡ್ ಗಿಫ್ಟ್ ಏನಂತ ಅಂದ್ರೆ ಅವ್ರ ಅದೃಷ್ಟವೂ ಚೆನ್ನಾಗಿತ್ತೇನೋ, ನನಗೆ ಗೊತ್ತಿಲ್ಲ. ಅಂದ್ರೆ ನೀವ್ ಹೇಳ್ತಿದ್ರಿ ನಿಮ್ಮ ಅತ್ತೆಗೆ ಸಂಚು ನಡೆದಿದೆ ಅಂತ ನೀವು ನೇರವಾಗಿ ಹೇಳ್ತಿದ್ರಿ. 100ಕ್ಕೆ 100 ಹುಟ್ಟುಹಬ್ಬದ ದಿನವೇ ನನ್ನ ಹತ್ಯೆಗೆ ಸಂಚು ನಡೆದಿತ್ತು. ಅದು 100ಕ್ಕೆ 100 ಸತ್ಯ. ಅದನ್ನ ಆ ಟಾರ್ಗೆಟ್ ಮಿಸ್ ಆಗಿರೋದ್ರಿಂದ ಅದನ್ನ ಇದ್ ಮಾಡ್ಕೊಂಡು ಕೊನೆಗೆ ಬ್ಯಾನರ್ಗೆ ಹೊಡೆದು ಫೋಟೋಗೆ ಚುಚ್ಚಿ ಅವರು ಆಕ್ರೋಶವನ್ನು ಹೊರ ಹಾಕಿ ಹತಾಶೆಯಿಂದ ಹೋಗಿದ್ದಾರೆ ಅಷ್ಟೇ. ಅಂದ್ರೆ ಇವ್ರು ಯಾರು ಇರ್ಬೋದಂತ ನೀವು ಹೇಳ್ತೀರಿ? ಯಾಕಂದ್ರೆ ನೀವು ತುಂಬಾ ನನಗೆ ಗೋರಕ್ಷಣೆಗೆಲ್ಲ ಒಂದು ಹೋಗ್ತಾ ಇರ್ತೀರಿ. ನೋಡಿ, ನಮ್ಮ ಗೋಪಿಗೌಡನ್ಗೂ ಈ ಹಿಂದೆ ವಾಚ್ ಮಾಡಿ 1 ವಾರ ವಾಚ್ ಮಾಡಿದ್ರು. ಆಗ್ಲೂ ನಾವು ಅವನಿಗೆ ಹೇಳಿದ್ವಿ, ನಾವು ತುಂಬಾ ಕೇರ್ ಮಾಡಿ ಅವನಿಗೆ ಇದ್ ಮಾಡ್ಕೊಂಡ್ವಿ. ಇದು ನಮಗೆ ಇಲ್ಲಿ ಬೆಂಗಳೂರಿನಲ್ಲಿ ಜಮೀರ್ ಅಹಮದ್ ನ ಹುಡುಗರು ಕೂಡ ಯಾರೋ ಇದಾರೆ, ಅವರು ಕೂಡ ಸ್ಕೆಚ್ ಆಗ್ತಿದ್ದಾರೆ ಅನ್ನೋದು. ಯಾರು ಜಮೀರ್ ಅಹಮದ್ ಮಿನಿಸ್ಟರ್ ಇದಾರೆ, ಕಾಂಗ್ರೆಸ್ ಮಿನಿಸ್ಟರ್, ಅವ್ರು ಹೇಳ್ತಿದ್ದಾರೆ. ಹೌದು, ಜಮೀರ್ ಅಹಮದ್ ಅವರ ಬೆಂಬಲಿಗರು ಅಂತ ಹೇಳಿ ಒಂದು ಸುದ್ದಿ ನಮಗೆ ಮಾಹಿತಿ ಬರ್ತಾ ಇದೆ. ಅವ್ರ ಬೆಂಬಲಿಗರೆಲ್ಲ ಹುಡುಗರು ಸೇರ್ಕೊಂಡು ಇದ್ ಮಾಡ್ತಿದ್ದಾರೆ ಅಂತ. ಕಳೆದ ಬಾರಿ ನನಗೆ ಅವ್ರದೇ ಬೆಂಬಲಿಗರು ಇದ್ರಲ್ಲಿ ಚಾಮರಾಜಪೇಟೆ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಕೂಡ ಒಂದು ಅಟ್ಯಾಕ್ ಮಾಡಿದ್ರು. ನಾವೇನ್ ಹೇಳ್ತೀವಿ ಅಂತ ಅಂದ್ರೆ, ಅವರು ಪೊಲೀಸ್ ಮತ್ತೆ ಅಧಿಕಾರ ಎಲ್ಲವನ್ನು ದುರ್ಬಳಕೆ ಮಾಡ್ಕೊಂಡು ಈ ಕೃತ್ಯವನ್ನ ಸತತವಾಗಿ ಮಾಡ್ಕೊಂಡು ಬರ್ತಾ ಇದಾರೆ. ಇದೇನ್ ಈಗಿನ ಹೊಸ ಥ್ರೆಟ್ ಏನಲ್ಲ ಇದು. ಈಗ ಒಂದ್ ರೀತಿ ಬಹಳ ದೊಡ್ಡ ಮಟ್ಟಕ್ಕೆ ಬಂದು ಅದು ಆಫೀಸ್ ಕಾರ್ಯಾಲಯದ ಮುಂದೆ ಬಂದು ಆ ರೀತಿ ಮಾಡ್ತಾರೆ ಅಂದ್ರೆ ಇನ್ನೆಷ್ಟು ಧೈರ್ಯ ಇರ್ಬೇಕು ಅವ್ರಿಗೆ. ಅಂದ್ರೆ ಇನ್ಯಾವ ಮಟ್ಟಕ್ಕೆ ಅವರು ಇದಿರ್ಬೇಕು, ಈ ಪೊಲೀಸ್ ವ್ಯವಸ್ಥೆ ಹೇಗಿರ್ಬೇಕು ನನಗೆ ಅದು ಗೊತ್ತಿಲ್ಲ. ಮಾಡ್ಲಿ, ಅವ್ರು ಏನ್ ಮಾಡ್ತಾರೆ ಮಾಡ್ಲಿ. ನಮಗೆ ಅದನ್ನ ಹೆದರಿಸುವ ಶಕ್ತಿಯನ್ನ ಭಗವಂತ ನಮಗೂ ಕೊಟ್ಟಿದ್ದಾನೆ. ಅದೇನಾಗುತ್ತೆ ನಾವು ಕಾದ್ ನೋಡ್ತೀವಿ. ನಾನ್ ಹೇಳೋದು, ಪೊಲೀಸ್ನವ್ರ ತನಿಖೆಯನ್ನ ಅವ್ರಾಗೆ ಕೈಗೊಳ್ಬೇಕು. ಅವ್ರಾಗೆ ಸುಮೋಟೋ ಮಾಡ್ಕೊಂಡು ಬಾಕಿ ಎಲ್ಲದಕ್ಕೂ ನೀವು ಮಾಡೋಕ್ಕಾಗತ್ತೆ. ಇದಕ್ಕೆ ಯಾರು ಮಾಡಿದ್ರು ಏನು ಡೀಟೇಲ್ಸ್ ನಾವು ಬೇಕಾದ್ರೆ ನಾವು ಕೊಡ್ತೀವಿ ನಿಮಗೆ. ಅಷ್ಟು ಬೇಕಾಗಿರೋ CCTV ಫೋಟೇಜಸ್ ಬೇಕಾ ಸಿಗ್ತೀವಿ. ನಿಮ್ದೇ ಪಬ್ಲಿಕ್ ಕ್ಯಾಮ್ರಾ ಇದೆ, ಅವ್ರದೇ ಪೊಲೀಸ್ನವ್ರದೇ ಕ್ಯಾಮ್ರಾ ಇದೆ. ಅಲ್ಲಿ ಯಾರು ಬಂದ್ರು, ಯಾರು ಓಡಾಡಿದ್ರು, ಯಾರು ಹಿಂಗ್ ಮಾಡಿದ್ರು, ಇದೆಲ್ಲವೂ ಅವ್ರಿಗೆ ಗೊತ್ತಿರುತ್ತೆ. ಅದೇನ್ ದೊಡ್ಡ ವಿಷಯ ಅಲ್ಲ. ಬಟ್ ಅವರು ಕೂಡ ಬೇಕು ಅಂತಾನೆ ಕೈ ಕಟ್ಕೊಳ್ತಿದಾರೋ ಏನೋ ನಮಗೆ ಗೊತ್ತಿಲ್ಲ. ನೋಡೋಣ, ನಮ್ ಸೇಫ್ಟಿಯನ್ನ ನಾವು ಮಾಡ್ಕೊಂತೀವಿ. ನಾವು ಮತ್ತಷ್ಟು ಸದೃಢವಾಗಿ ಹೋರಾಟ ಮಾಡ್ತೀವಿ. ಇಂಥ ಬೆದರಿಕೆಗಳಿಗೆಲ್ಲ ನಾವು ಜಗ್ಗೋದಿಲ್ಲ. ನಮ್ಮ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ ಸರ್. ಸರಿ ಸರ್, ದಯವಿಟ್ಟು ಆ ವಿಡಿಯೋಗಳನ್ನ ಕಳ್ಸ್ಕೊಡಿ ನಂಗೆ ಹಾಗೇನೆ. ಕಳಿಸ್ತೀನಿ, ಹುಡುಗರಿಗೆ ಹೇಳ್ತೀನಿ, ನಿಮ್ ನಂಬರ್ ಇದ್ ಮಾಡಿ ಕಳಿಸ್ಕೊಡ್ತೀನಿ. ಓಕೆ, ಧನ್ಯವಾದ. ಥ್ಯಾಂಕ್ ಯು.